ಎಸ್ಐಆರ್ ಮೂಲಕ ಬಿಜೆಪಿ ಮತ್ತು ಆರ್ಎಸ್ಎಸ್ ನೈಜ ಮತದಾರರನ್ನ ಕೈಬಿಡಲು ಪ್ರಯತ್ನಿಸುತ್ತಿವೆ ಎಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಆರೋಪಿಸಿದ್ದಾರೆ. ಮಂಗಳೂರಿನಲ್ಲಿ ಎಸ್ಐಆರ್ ಜನಜಾಗೃತಿ ಸಮಾವೇಶದಲ್ಲಿ ಪಾಲ್ಗೊಂಡು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಮಾತನಾಡಿದ್ದಾರೆ. ಪ್ರತಿ ವರ್ಷ ಜನವರಿಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆಯಾಗುತ್ತಿತ್ತು. 2013ರಲ್ಲಿ ಮತದಾರರ ಪರಿಷ್ಕರಣೆ ಕೊನೆಯದಾಗಿ ಆಗಿತ್ತು ಎಂದವರು ಹೇಳಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾರಿಗೂ ಮತ ಚಲಾಯಿಸುವ ಹಕ್ಕಿರಲಿಲ್ಲ. ರಾಜಪ್ರಭುತ್ವ ಹೋಗಿ ಪ್ರಜಾಪ್ರಭುತ್ವವನ್ನ ಕಾಂಗ್ರೆಸ್ ಜಾರಿ ಮಾಡಿತು. ಎಸ್ಐಆರ್ನಿಂದ ಕಾಂಗ್ರೆಸ್ನ ಬೆಂಬಲಿಗರನ್ನ ಕಟ್ ಮಾಡೋಕೆ ಬಿಜೆಪಿ ನೋಡುತ್ತಿದೆ. ಆರ್ಎಸ್ಎಸ್ ಮತ್ತು ಬಿಜೆಪಿ ಹಿಂದೂ ರಾಷ್ಟ್ರ ಮಾಡಲು ಪ್ರಯತ್ನಿಸುತ್ತಿದೆ ಎಂದವರು ಆರೋಪಿಸಿದ್ದಾರೆ. ಆರ್ಎಸ್ಎಸ್ ಭಾರತೀಯ ಜನತಾ ಪಾರ್ಟಿ ಅಲ್ಪಸಂಖ್ಯಾತರನ್ನು ಯಾವ ರೀತಿ ತೆಗಿಬೇಕು ಅದನ್ನು ಮಾಡ್ತಾರೆ, ಕ್ರಿಶ್ಚಿಯನ್ಸ್ ಇರಲಿ ಮುಸ್ಲಿಮ್ಸ್ ಇರಲಿ. ಅದ್ರ ಜೊತೆಗೆ ಸುದರ್ಶನ್ ಅವ್ರು ಹೇಳಿದಾಗೆ ಅವ್ರು ಯಾಕೋ ಸ್ವಲ್ಪ ಬಡವಂತಿಕೆ ಮಾಡಿದ್ರು ಹೇಳೋಕೆ. ಅವ್ರು ಹೇಳಿದಾಗೆ ಕಾಂಗ್ರೆಸ್ ಪಕ್ಷದ ಬೆಂಬಲಿಗರನ್ನೆಲ್ಲ ಕಟ್ ಮಾಡೋಕೆ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿ ನೇರವಾಗಿ ಹೇಳೋಣ, ಅದ್ರಲ್ಲಿ ತಪ್ಪೇನಿದೆ? ಯಾಕಂದ್ರೆ ಅವರ ಉದ್ದೇಶ ಹಿಂದೂ ರಾಷ್ಟ್ರ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಅದಕ್ಕೆ ಪೂರಕವಾಗಿ ಮತದಾರ ಪಟ್ಟಿಯಲ್ಲಿ ಅವ್ರು ಯಾರು ನಮ್ಮ ದೇಶದ ನಾಗರಿಕರೇ ಅಲ್ಲ ಅಂದ್ಬಿಟ್ರೆ ಹಾಗೆ ಹೋಯ್ತಲ್ಲ. ಈ ರಾಷ್ಟ್ರದ ಸ್ವತಂತ್ರ ಹೋರಾಟದಲ್ಲಿ ಲಕ್ಷಾಂತರ ಜನ ಪ್ರಾಣಾರ್ಪಣೆ ಮಾಡಬೇಕಾದ್ರೆ ಅದರ ಮೂಲ ಆಶಯಗಳೇನಿತ್ತು ಅಂದ್ರೆ ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಸಹ ಅಂದ್ರೆ ಈ ದೇಶದ ಈ ದೇಶದ ಆತ್ಮವೇ ಬಹುತ್ವ ಅಂತಂದ್ರೆ ಏನು? ಎಲ್ಲ ಧರ್ಮ, ಎಲ್ಲ ಜಾತಿ, ಎಲ್ಲ ಭಾಷೆ, ಎಲ್ಲ ಪ್ರಾಂತಗಳು ಒಟ್ಟಾಗಿ ನಾವು ಬದುಕ್ತಕ್ಕಂಥದ್ದೇ ಬಹುತ್ವ ಅನ್ನೋದನ್ನ ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ದಾರೆ. ಇದೇ ವೇದಿಕೆಯಲ್ಲಿ ನಮ್ಮ ಇದಿನಪ್ಪನವರಿದ್ರು. ಅಲ್ಲಿಂದನೇ ನಾನು ಕುವೆಂಪುರವರ ಕವನ ಓದಕ್ಕೆ ಪ್ರಾರಂಭ ಮಾಡಿದ್ದು. ಅವ್ರು ಹೇಳ್ತಾ ಇದ್ರು, ಸೋದರರೇ ಬನ್ನಿ, ಓ ಸೋದರರೇ, ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರ ಬನ್ನಿ, ಮೌಢ್ಯತೆಯ ಮಾರಿಯನ್ನು ಹೊರದೂಡ ಬನ್ನಿ, ಬಡತನವ ಬುಡ ಮೇಲೆ ಕೀಳ ಬನ್ನಿ, ವಿಜ್ಞಾನ ದೀವಿಗೆಯನ್ನು ಹಿಡಿಯ ಬನ್ನಿ ಸೋದರರು ವಿಶ್ವಪಥಕ್ಕೆ ಅಂತ ಹೇಳಿ ಏನು ಕುವೆಂಪುರವರು ನಾನು ಇದಿನಪ್ಪನವರಿಂದ ಕಲಿತು ನಿರಾಳವಾಗಿ ಕುವೆಂಪುರವ್ರ ಬುದ್ಧಿವಂತರಿರ್ತಕ್ಕಂಥ ಜಿಲ್ಲೆ, ಪ್ರಬುದ್ಧರಿರ್ತಕ್ಕಂಥ ಜಿಲ್ಲೆ. ಇಲ್ಲಿ ಭಾರತೀಯ ಜನತಾ ಪಾರ್ಟಿಯವರು RSS ಅವರು ಬಂದು ಇದೇ ಕುದ್ಮಲ್ ರಾಯರು ತಗೊಳ್ಳಿ, ಏನು ಪುರಭವನದ ಹೆಸರಲ್ಲಿ ಸಾಮಾಜಿಕ ನ್ಯಾಯದ ಬಗ್ಗೆ ಮತ್ತು ದಲಿತರ ಬಗ್ಗೆ ಕಾಳಜಿ ವಹಿಸಿ ಅವ್ರಿಗೆಲ್ಲರೂ ಸಹ ವಿದ್ಯೆ ಶಿಕ್ಷಣವನ್ನು ಕೊಡಬೇಕು ಅಂತೇಳಿ ಮೂಲ ಉದ್ದೇಶದಿಂದ ಮಾಡಿದ್ರಲ್ಲ. ಇಂಥೆಲ್ಲ ಇತಿಹಾಸವನ್ನು ಇಟ್ಕೊಂಡು ನಾವು ಯಾಕೋ ಮಡಿವಂತಿಕೆರ ಆಗ್ತಾ ಇದ್ದೀವಿ.